ಇಬ್ರು ಒಂದೇ ತರ ಇದ್ದೀರಾ ನೋಡಕ್ಕೆ? ಇಲ್ಲಿ ಬನ್ನಿ. ಏನ್ ಡಿಫ್ರೆನ್ಸ್ ಇದೆ ನಿಮ್ಮಲ್ಲಿ? ನಿಮಗೆ ಗೊತ್ತಾಗುವಂತ ಡಿಫ್ರೆನ್ಸ್ ಏನೇನಿದೆ ಕಂದ? ಏನ್ ಗೊತ್ತಾಗುತ್ತೆ ಕಂದ? ಗರ್ಲ್ಸ್ ಅಂತ ಹೇಗೆ ಕಂಡುಹಿಡಿತೀರಾ? ಗರ್ಲ್ಸ್ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಈಗ ನೀವು ಗರ್ಲ್ ಬಾಯ್ನ? ನೀವು ಹೇಗೆ ಗೊತ್ತಾಗುತ್ತೆ ನೀವು ಬಾಯ್ ಅಂತ? ನಿಮಗ್ ಗೊತ್ತಿರೋದು ಹೇಳಿ. ನಿಮ್ಗೆ ಏನ್ ಗೊತ್ತು? ನಿಮ್ಗೆ ಉದ್ದ ಹೇರ್ಸ್ ಇಲ್ಲ ಅಲ್ವಾ? ಗರ್ಲ್ಸ್ಗೆ ಉದ್ದ ಹೇರ್ಸ್ ಇದೆ. ಗರ್ಲ್ಸ್ ಫ್ರಾಕ್ ಹಾಕೊಂತಾರೆ, ಸಲ್ವಾರ್ ಹಾಕೊಂತಾರೆ ಅಲ್ವಾ? ಮಿಡಿಸ್ ಎಲ್ಲ ಹಾಕೊಂತಾರೆ. ಬಾಯ್ಸ್ ಹಾಕೊಂತೀರಾ ಅಲ್ವಾ? ಅದು ಬ್ಯಾಡ್ ಅಲ್ಲ. ಗರ್ಲ್ ಮತ್ತೆ ಬಾಯ್ನ ಹೇಗೆ ಐಡೆಂಟಿಫೈ ಮಾಡ್ಕೊಳ್ಳೋದು ಅಂತ. ಈಗ ಗರ್ಲ್ ಅಂತ ತಕ್ಷಣ ನೋಡಿ, ನಾವು ಯೂನಿಫಾರ್ಮ್ ಗರ್ಲ್ಗೆ ಹೇಗೆ ಕೊಟ್ಟಿದ್ದೀವಿ? ಫ್ರಾಕ್ ಕೊಟ್ಟಿದ್ದೀವಿ ಅಲ್ವಾ? ನಿಮಗೆಲ್ಲ ಹೇಗೆ ಕೊಟ್ಟಿದ್ದೀವಿ ಯೂನಿಫಾರ್ಮ್? ಅಲ್ವಾ? ಹಾಗೇನೆ ಅದೇ ತರ ಗುಡ್ ಟಚ್ ಬ್ಯಾಡ್ ಟಚ್ ಅಲ್ಲೂ ಇರುತ್ತೆ. ಮುದ್ದು ಏನಂದ್ರೆ ಇಲ್ಲಿ ನೋಡಿ ಮುದ್ದು, ಗರ್ಲ್ಸ್ ಕೇಳಿಸ್ಕೋಬೇಕು. ಈಗ ನೀವೆಲ್ಲಾದ್ರೂ ಹೊರಗಡೆ ಹೋಗ್ತಿರ್ತೀರಾ, ಯಾರಾದ್ರೂ ಬಾಯ್ಸ್ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ನಿಮ್ಮನ್ನ ಈಗ ಟಚ್ ಮಾಡಿದ್ರೆ ಓಕೆನಾ? ಈಗ ಟಚ್ ಮಾಡಿದ್ರೆ ಗುಡ್, ಓಕೆನಾ? ಈಗೆಲ್ಲ ಟಚ್ ಮಾಡಿದ್ರೆ ಅಲ್ವಾ? ಈಗೆಲ್ಲ ಗರ್ಲ್ಸ್ಗೆ ಯಾರು ಕೂಡ ಟಚ್ ಮಾಡಬಾರ್ದು. ಅವ್ರ ಪರ್ಮಿಷನ್ ಇಲ್ಲದೆ ಯಾರು ಗರ್ಲ್ಸ್ ನ ಮುಟ್ಟಬಾರ್ದು ಆಕ್ಚುಲಿ, ಓಕೆನಾ? ಆಮೇಲೆ ಹೀಗೆಲ್ಲ ಟಚ್ ಮಾಡೋದು, ಹೀಗೆಲ್ಲ ಮಾಡೋದು, ಇದೆಲ್ಲ ಟಚ್ ಮಾಡೋದು ಗರ್ಲ್ಸ್ಗೆ. ನೀವು ಈ ತರ ಮುಟ್ಟು ಮಾಡೋದು ಓಕೆ, ಈ ತರ ತೋರಿಸ್ಬೇಕು ಓಕೆ. This is good touch. This is all bad touch. ಆ ತರ ಗರ್ಲ್ಸ್ ಟಚ್ ಮಾಡ್ಕೋಬಾರ್ದು. ಬಾಯ್ಸ್ ಕೂಡ ಗರ್ಲ್ಸ್ ನ ಆ ತರ ಎಲ್ಲ ಟಚ್ ಮಾಡಬಾರ್ದು, ಆಯ್ತಾ? ನೀವೇನಾದ್ರೂ ಮಾತಾಡ್ಬೇಕಂದ್ರೆ ಮಾತಾಡ್ಬೇಕು, ಹೇಳಿಸ್ಕೊಳ್ಳಿ ಇಲ್ಲಿ ಅಂತ. ಆಟೋದಲ್ಲಿ ಬರ್ತೀವಿ, ಅಣ್ಣ ಜೊತೆ ಇರ್ತೀವಿ, ಹೌದಲ್ವಾ? ಫ್ರೆಂಡ್ಸ್ ಜೊತೆ ಇರ್ತೀವಿ, ಆದ್ರೆ ನಾವು ಅವ್ರ ಜೊತೆ ಹೇಗೆ ಕುತ್ಕೋಬೇಕು, ಹೇಗೆ ಅವ್ರ ಜೊತೆ ಮಾತಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಅದನ್ನ ನಾವೀಗ ಆಕ್ಟ್ ಮಾಡಿ ನೋಡೋಣ, ತೋರ್ಸೋಣ ಒಂದ್ಸಲ. ಇಲ್ಲಿ ನೋಡಿ, ಗುಡ್ ಟಚ್ ಬ್ಯಾಡ್ ಟಚ್ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ನೀವ್ ಅದಕ್ಕೆ ರಿಯಾಕ್ಟ್ ಮಾಡ್ಬೇಕು. ನೀವ್ ಯಾರು ಎಲ್ಲೇ ಮುಟ್ಟಿದ್ರು ಸುಮ್ನೆ ಇರ್ಬಾರ್ದು, ಓಕೆನಾ? ಹೌದಲ್ವಾ? ಈಗ ನಾನು ಯೋಗಿತಮ್ಮ ತೋರಿಸ್ತೀನಿ ನಾನು, ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೀವು ನೋಡ್ಕೋಬೇಕು. ರೆಡಿನಾ? ಹೋಗಿ ಕುತ್ಕೊಳ್ಳಿ ಮುದ್ದು, ನೋಡ್ಕೊಳ್ಳಿ. ಯೋಗಿತಮ್ಮ, ಹಾಯ್ ಯೋಗಿತಮ್ಮ. ಹಾಯ್, ಹೌ ಆರ್ ಯು? ಫೈನ್. ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್ ಯೋಗಿತಮ್ಮ? ಹೌದಾ? What are you doing, Siduma? ಹಾಯ್ ಯೋಗಿತಮ್ಮ. No, this is not good. ಚಾಕ್ಲೇಟ್ ಕೊಡ್ತೀನಿ ಬನ್ನಿ No, ಯೋಗಿತಮ್ಮ. no, I don't want anything. Please. ನೋಡಿ, ಇಲ್ಲಿ ಮುಟ್ಟೋದು ಬ್ಯಾಡ್ ಟಚ್. ಯೋಗಿತಮ್ಮ ನೋಡಿ, ಹೊಡಿಯೋಕೆ ಬರ್ತಿದಾರಲ್ವಾ ನಂಗೆ? ಯೋಗಿತಮ್ಮ, ವಾಟ್ ಇಸ್ ದಿಸ್ ಯೋಗಿತಮ್ಮ? No, Siduma, please don't do like this. ಹಲೋ, ನಡ್ದೋದಲ್ಲ ಇದು. ಅದೇನದು ಗುಡ್ ಟಚ್ ಮುಟ್ತಾರಾ ಇಲ್ಲಿ? ಸ್ಟಮಕ್ಕೆಲ್ಲ ಮುಟ್ತಾರಾ? ಈ ತರ ಇಲ್ಲಿ ಈ ತರ ಮಾಡೋದು, ಮತ್ತೆ ಇಲ್ಲಿ ಬ್ಯಾಕ್ ಈ ತರ ಇಲ್ಲೆಲ್ಲ ಟಚ್ ಮಾಡೋದು, ಅದೆಲ್ಲ ಯಾರಾದ್ರೂ ಮುಟ್ಟಿದ್ರೆ ನೀವು ಯೋಗಿತಮ್ಮ ತರನೇ ರಿಯಾಕ್ಟ್ ಮಾಡ್ಬೇಕಲ್ವಾ? ಎಸ್ಪೆಷಲಿ ಹೆಣ್ಮಕ್ಳು ಇದೀರಾ ಅಲ್ವಾ ಮುದ್ದು, ನೀವು ಅಮ್ಮ ಹತ್ರ ಹೋಗಿ ಹೇಳ್ಬೇಕು. ಅವ್ರು ಚಾಕ್ಲೇಟ್ ಕೊಟ್ರು, ಬಿಸ್ಕೆಟ್ಸ್ ಕೊಟ್ರು, ಸ್ವೀಟ್ಸ್ ಕೊಟ್ರು ಅಂದ್ಬಿಟ್ಟು ನೀವು ಸುಮ್ನೆ ಇರೋ ಹಾಗಿಲ್ಲ. ಹೇಳ್ಬಾರ್ದು ಅಂತಾನು ಹೇಳಿರ್ತಾರೆ, ಆದ್ರೆ ನೀವು ಅದನ್ನ ಯಾರ ಹತ್ರ ಹೇಳ್ಬೇಕು? ಅಮ್ಮ ಹತ್ರ ಹೇಳ್ಬೇಕು. ನೀವು ಸ್ಕೂಲಲ್ಲಿ ಆತರ ಏನಾದ್ರು ನಿಮ್ಗೆ ಪ್ರಾಬ್ಲಮ್ ಆದ್ರೆ ಇಲ್ಲಿ ಯಾರ ಜೊತೆ ಹೇಳ್ಬೇಕು? ಇಲ್ಲಿ ಎಲ್ಲಾ ಅಮ್ಮಂದಿರು ಇದಾರಲ್ವಾ, ನೀವು ಸಿಂಧು ಅಮ್ಮನೇ ಹುಡ್ಕೊಂಡ್ ಕುತ್ಕೋಬಾರ್ದು. ನೀವು ನಿಮ್ಮ ಸ್ಮಿತಾ ಅಮ್ಮನೇ ಹುಡ್ಕೊಂಡ್ ಕುತ್ಕೊಳ್ಳೋ ಆಗಿಲ್ಲ. ಯೋಗಿತಾ ಅಮ್ಮನೇ ಹುಡುಕ್ಬೇಕಂತಿಲ್ಲ. ನೀವು ಮಾಂಟ್ 1 ಮಾಂಟ್ 2 ಮಾಂಟ್ 3 ಯಾವ ಕ್ಲಾಸ್ ಆದ್ರೂ ಪರವಾಗಿಲ್ಲ, ಯಾವ ಅಮ್ಮ ಇರ್ತಾರೆ ಅವ್ರ ಹತ್ರ ಹೇಳ್ಬೇಕು, ಓಕೆನಾ? ಇದು ತುಂಬಾ ಇಂಪಾರ್ಟೆಂಟ್ ನಮಗೆ. ಓದೋದು ಬರೆಯೋದ್ರ ಜೊತೆ ನಾವ್ ABCD ಎಲ್ಲ ಕಲಿತಿದೀವಲ್ವಾ, ಅದ್ರ ಜೊತೆ ಇದೂನು ತುಂಬಾ ಇಂಪಾರ್ಟೆಂಟ್, ಓಕೆನಾ? ಬಸ್ಸಲ್ಲೆಲ್ಲ ಹೋಗ್ಬೇಕಾದ್ರೆ ಸೀಟ್ ಸಿಗಲ್ಲ
ಅಲ್ವಾ ಅಮ್ಮಗೆ, ನಿಮ್ಮನ್ನ ಒಬ್ರ ಹತ್ರ ಕೂರಿಸ್ತಾರೆ, ಮಕ್ಕಳನ್ನ ಕೂರಿಸ್ಕೊಳ್ಳಿ, ನಾವು ನಿಂತ್ಕೊಂಡಿರ್ತೀವಿ, ಮಕ್ಕಳನ್ನ ಕೂರಿಸ್ಕೊಳ್ಳಿ ಅಂತ ಕೂರಿಸಿದಾಗ ಅವ್ರು ಕೂರಿಸ್ಕೊಂಡವ್ರು ಸುಮ್ಮನೆ ಕೂರಿಸ್ಕೊಂಡ್ರೆ ಪರವಾಗಿಲ್ಲ, ಕೂರಿಸ್ಕೊಂಡು ನಿಮ್ಮನ್ನ ಹೀಗೆಲ್ಲ ಮಾಡಿದ್ರೆ ಪರವಾಗಿಲ್ಲ. ಅಂಕಲ್ ಹತ್ರ ಕೂತ್ಕೊಂಡಾಗ ತಾತ ಹತ್ರ ಎಲ್ಲ ಕೂತ್ಕೊಂಡಾಗ ಈ ತರ ಮಾಡಿದ್ರೆ ಓಕೆ. ಅವರು ಹೀಗೆಲ್ಲ ಮುಟ್ಟಿದ್ರೆ ಆ ತಕ್ಷಣನೇ ನೀವು ಅಮ್ಮಗೆ ಹೇಳ್ಬೇಕು, ಅಮ್ಮ ನಾನು ಕೂತ್ಕೊಳ್ಳಲ್ಲ, ನನ್ ಕರ್ಕೊಳ್ಳಿ, ಅವ್ರು ತುಂಬಾ ಏನೋ ಬ್ಯಾಡ್ ಥಿಂಗ್ ಮಾಡ್ತಿದ್ದಾರೆ ನನಗೆ ಅಂತ ನೀವು ಹೇಳ್ಬೇಕು. ಹೇಳ್ತೀರಾ ಗರ್ಲ್ಸ್? ಎಕ್ಸ್ಪೆಷಲಿ ಗರ್ಲ್ಸ್, ಅರ್ಥ ಆಯ್ತಾ? ಚಂದನಮ್ಮ ಸ್ಟಾಪ್. ಏನ್ ತಿಂಡಿ ತಿನ್ಬೇಕಂದ? ಎಲ್ಲೋಗಿದ್ರಿ ಮುದ್ದು? ಏನಿವತ್ತು ತಿಂಡಿ ಮುದ್ದು? ನೀವು ಹೇಳ್ಬೇಕು, ನೀವು ಬಂದಿದ್ದು ಅಮ್ಮನ ಹತ್ರ ಹೇಳಿ, ಬೇಗ ಬನ್ನಿ, ಅವ್ರು ನನ್ನ ಬ್ಯಾಡ ಟಚ್ ಮಾಡ್ತಿದ್ದಾರೆ ಅಂತ ಹೇಳಿ. ಬ್ಯಾಡ್ ಟಚ್ ಮಾಡ್ತಾ ಇದ್ದಾರಾ? ನಿಮಗೆ ಗೊತ್ತಾಯ್ತಾ ಬ್ಯಾಡ್ ಟಚ್ ಯಾವುದು ಅಂತೆಲ್ಲ ಹೇಳಿ? ಹೌದಾ, ವೆರಿ ಗುಡ್. ನೋಡಿ ಈ ತರ ನೀವು ಅಷ್ಟೇ ಮನೆಗೆ ಹೋಗಿ ಹೇಳ್ಬೇಕು ಮಕ್ಕಳೇ. ಸ್ಕೂಲಲ್ಲಿ ಬಂದ್ರೆ ನಾವುಗಳೆಲ್ಲ ಇರ್ತೀವಿ, ಪ್ರೇಮಮ್ಮ, ಸಿಂಧು ಅಮ್ಮ, ಚಂದನಮ್ಮ, ಭಾಗ್ಯಮ್ಮ, ಸ್ಮಿತಾ ಅಮ್ಮ, ನೇತ್ರ ಅಮ್ಮ, ಯೋಗಿತಮ್ಮ, ಇಷ್ಟು ಜನ ಅಮ್ಮಂದ್ರಿದಾರಲ್ವಾ? ಈ ಅಮ್ಮಂದ್ರಿಗೂ ಹೇಳ್ಬೇಕು, ಮನೆಯಲ್ಲಿರೋ ಅಮ್ಮನಿಗೂ ಹೇಳ್ಬೇಕು ಯಾರಾದ್ರೂ ಬ್ಯಾಡ್ ಟಚ್ ಮಾಡಿದ್ರೆ, ಓಕೆನಾ? ಸರಿ, ಯಾರು ಹೇಳಿ? ಗುಡ್ ಟಚ್. ಇದು ಇಲ್ಲಿ ಶೋಲ್ಡರಿಂಗ್ ತಟ್ಟದು ಏನು? ಗೊತ್ತಾಗ್ತಿದ್ಯಾ ನಿಮ್ಗೆ? ಪ್ರೀತಿಯಿಂದ ಹಗ್ ಮಾಡಕ್ಕೂ ತುಂಬಾ ಹಿಂಸೆಯಿಂದ ಈ ತರ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ? ಏನಪ್ಪ ಕೆನ್ನೆಗಿಲ್ಲದು ಏನು? ರಿಷಿಕ ಮುದ್ದು ಏನು? ರಿಷಿಕ ಏನ್ ತಿಂಡಿ ಮುದ್ದು? ವಾಟ್ ಇಸ್ ದಿಸ್? ರಿಷಿಕಾ ಯಾವ ಡ್ರೆಸ್ ಹಾಕೊಂಡಿದ್ದೀರಾ ಮುದ್ದು? ಯಾವ ಟಚ್ ಇದು? ಹಾಯ್ ರಿಷಿಕಾ, ಹೌ ಆರ್ ಯು ಕಂದ? ಗುಡ್ ಟಚ್. ರಿಷಿಕಾ ಏನ್ ಮಾಡ್ತಿದ್ದೀರಾ ಮುದ್ದು? ನಿಮ್ಗೆ ಗೊತ್ತಿರಲ್ಲ, ಅವ್ರು ನಿಮ್ಗೆ ತಿನ್ನಕ್ ಕೊಡ್ಸಿರ್ತಾರೆ, ನೀವ್ ಅದ್ರ ಕಡೆ ಟಚ್ ಮಾಡ್ತಾರ ಅನ್ನೋದು ಇಂಪಾರ್ಟೆಂಟ್. ಇಲ್ಲ ಅಲ್ವಾ? ಬೇರೆ ಇವ್ರು ಗರ್ಲ್, ಇವ್ರು ಬಾಯ್ ಅಲ್ವಾ? ಪಾರ್ಟ್ಸ್ ಇವ್ರ ಬಾಡಿ ಪಾರ್ಟ್ಸೇ ಬೇರೆ ತರ ಇರುತ್ತೆ, ಇವ್ರ ಬಾಡಿ ಪಾರ್ಟ್ಸೇ ಬೇರೆ ತರ ಇರುತ್ತೆ ಅಲ್ವಾ? ನಿಮ್ಗೆ ಮಾರ್ಕ್ ಅನ್ನೋ ಕಲರಿಂಗ್ ಕೊಟ್ಟಿದ್ರು ಬಾಡಿ ಪಾರ್ಟ್ಸ್, ಬಾಯ್ಗೆ ಬೇರೆ ಗರ್ಲ್ಗೆ ಬೇರೆ ಕೊಟ್ಟಿದ್ರಲ್ವಾ? ಎಲ್ಲ ಮಾಡಿದಿರಲ್ವಾ? ಹಾಗೆ ಗರ್ಲ್ ಪ್ರೈವೇಟ್ ಪಾರ್ಟ್ ನ ನಾವ್ ಯಾವತ್ತೂ ಟಚ್ ಮಾಡಬಾರ್ದು. ಗರ್ಲ್ ಪ್ರೈವೇಟ್ ಪಾರ್ಟ್ ಇದೆಲ್ಲ ಟಚ್ ಮಾಡಬಾರ್ದು, ಅದೆಲ್ಲ ಬ್ಯಾಡ್ ಟಚ್. ಬಾಯ್ಗೆ ಪ್ರೈವೇಟ್ ಪಾರ್ಟ್ ನ ನಾವ್ ಇಲ್ಲೆಲ್ಲೂ ಟಚ್ ಮಾಡಬಾರ್ದು. ಅವ್ರದೇ ಆದ ಸರೌಂಡಿಂಗ್ ಬೌಂಡರೀಸ್ ಇರುತ್ತೆ ನಮಗೆ. ಈಗ ಇವ್ರು ಏನಾದ್ರೂ ಈ ತರ ಮುಟ್ಬಿಟ್ರೆ ವಿತೌಟ್ ಪರ್ಮಿಷನ್ ನಮ್ಮನ್ನ ಯಾರು ಟಚ್ ಮಾಡಬಾರ್ದು. ನಮ್ಮದೇ ಆದ ಒಂದು ಬೌಂಡರಿ ನಮ್ಗಿರುತ್ತೆ, ನಮ್ ಪರ್ಮಿಷನ್ ಇಲ್ಲದೆ ಯಾರು ನಮ್ಮನ್ನ ಟಚ್ ಮಾಡಬಾರ್ದು. ಆ ತರ ಟಚ್ ಮಾಡಿದ್ರೆ ನೀವು ತಕ್ಷಣ ರಿಯಾಕ್ಟ್ ಮಾಡ್ಬೇಕು. ಯಾಕೆ ಆ ಥರ ಎಲ್ಲ ಟಚ್ ಮಾಡ್ತಿದ್ದೀರಾ? ಅಮ್ಮನಿಗೆ ಹೋಗಿ ಹೇಳ್ಬೇಕು, ಇಲ್ಲಿರೋ ಅಮ್ಮಂದಿರಿಗೆ ಬಂದು ಹೇಳ್ಬೇಕು, ಓಕೆನಾ? ಆಮೇಲೆ ನೀವು ಯಾರು ರೆಸ್ಪೆಕ್ಟ್ ಮಾಡ್ಕೊಬೇಕು ಒಬ್ರಿಗೊಬ್ರು. ಹೇಗೆ ಇವಾಗ ನೀವು ಗರ್ಲ್ಸ್ ನೋಡ್ಕೊಳ್ಳಿ, ಅಲ್ಲಿ ಸಿಕ್ಕಿದ್ರೆ ನೋಡಿದ ತಕ್ಷಣ ಹಲೋ ಬ್ರದರ್, ಅಣ್ಣ ಅಂತಾನೆ ಅವ್ರನ್ನ ಅಡ್ರೆಸ್ಸಿಂಗ್ ಮಾಡ್ಬೇಕು. ನಿಮ್ಮನ್ನ ನೀವು
ಹೇಳಿ ಅಣ್ಣ, ಬನ್ನಿ ಅಣ್ಣ. ಇಲ್ಲ ನಿಮಗ್ ತಮ್ಮ ಆಗಿದ್ದ, ನಿಮ್ಗಿನ್ನ ಚಿಕ್ಕವರಾಗಿದ್ರೆ ಬಾಪ್ಪ ಬನ್ನಿ ಅಪ್ಪ ಕೂತ್ಕೊಳ್ಳಿ ಆ ಥರ, ಆಯ್ತಾ? ನೀವು ಬಾಯ್ಸ್ ಗರ್ಲ್ಸ್ ಹೌದಾ ಬನ್ನಿ ಅಮ್ಮ, ಇಲ್ಲ ಆಯ್ತು ಸಿಸ್ಟರ್ ಬನ್ನಿ ಹೋಗಿ, ಇದೇ ತರ ಸಿಸ್ಟರ್ ಬ್ರದರ್ ಅನ್ನೋ ತರಾನೇ ಮಾತಾಡ್ಬೇಕು, ಆಯ್ತಾ? ಈಗಿರೋ ನೀವೆಲ್ಲ ಏನು ಬ್ರದರ್ಸ್ ಅಲ್ವಾ? ಅಲ್ವಾ ನೀವೆಲ್ಲ ಸಿಸ್ಟರ್ ಅಂಡ್ ಬ್ರದರ್ಸ್ ಅಲ್ವಾ? ನಾವು ನಿಮ್ಗೆ ವಿಶ್ ಮಾಡ್ಬೇಕಾದ್ರೆ ಹೇಗ್ ಮಾಡಿಸ್ತೀವಿ? ಬರ್ಡೇ ವಿಶ್ ಮಾಡ್ಬೇಕಾದ್ರೆ ಯಾವ ತರ ಹೇಳ್ಬಿಟ್ಟು ವಿಶ್ ಮಾಡಿಸ್ತೀವಿ? ಅಂತ ಹೇಳಿ ಅಲ್ವಾ ವಿಶ್ ಮಾಡ್ಸೋದು? ಹಾಗೆ ಇರ್ಬೇಕು ನೀವು, ಆಯ್ತಾ? ಗೊತ್ತಾಗಿದೆ ಅಲ್ವಾ? ಈಗ ಬ್ಯಾಡ್ ಟಚ್ ಬಗ್ಗೆ ಹೇಳೋಣ, ಓಕೆನಾ? ಈಗ ಬ್ಯಾಡ್ ಟಚ್, ಈಗ ಬಸ್ಸಲ್ಲಿ ಹೋಗ್ತಿರ್ತೀರಾ ಅಥವಾ ಟೆಂಪಲ್ಗೆ ಹೋಗ್ತೀರಾ ಅಲ್ವಾ ಕಂದ? ಬಸ್ಸಲ್ಲಿ ರಶ್ ಇರುತ್ತೆ, ಯಾರೋ ಒಬ್ರು ನಿಂತಿರ್ತಾರಪ್ಪ, ಯಾರೋ ಒಬ್ರು ಅಂಕಲ್ ನಿಂತಿರ್ತಾರೆ. ನಿಮ್ಗೆ ಏನ್ ಕಂದ, ನಿಮ್ಗೆ ಎಷ್ಟನೇ ಕ್ಲಾಸ್ ಏನು ಅಂತ ಕೇಳ್ತಾರಲ್ವಾ? ಹೀಗೆ ಗೊತ್ತಾರೆ, ಆಗ ಗುಡ್ ಟಚ್ ಆಗ ಸುಮ್ಮನೆ ಇರ್ಬೇಕು. ಅಥವಾ ಅವ್ರು ಏನಾದ್ರು ಅಂಕಲ್ ಏನಾದ್ರು ಇದೆಲ್ಲ ಟಚ್ ಮಾಡೋದು, ಇದೆಲ್ಲ ಟಚ್ ಮಾಡಿ ಏನ್ ಕಂದ ನಿನ್ ಹೆಸರು ಆಗ ಏನ್ ಮಾಡ್ತೀರಾ ನೀವಾಗಿದ್ರೆ ಹೇಳ್ಬೇಕು, ಅವೆಲ್ಲ ಟಚ್ ಮಾಡ್ಬಾರ್ದು ಟಚ್ ಅಂತ ಹೇಳ್ಬೇಕು. ಇದೆಲ್ಲ ಬ್ಯಾಡ್ ಟಚ್, ನೀವು ನನ್ನ ಟಚ್ ಮಾಡ್ಬಾರ್ದು ಅಂತ ಹೇಳ್ಬೇಕು ಕಂದ, ಓಕೆನಾ? ಹೇಳ್ತೀರಾ? ಮತ್ತೆ ಈಗ ಟೆಂಪಲ್ ಹೋಗ್ತೀರಾ, ಟೆಂಪಲ್ ಎಲ್ಲ ತುಂಬಾ ರಶ್ ಇರುತ್ತಲ್ಲ, ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ವಾ ಎಲ್ಲರೂ? ದೇವಸ್ಥಾನಕ್ಕೆ ಹೋಗ್ತೀರಾ, ಅಲ್ಲೆಲ್ಲ ರಶ್ ಇದ್ದಾಗ ಏನ್ ಮಾಡ್ಬೇಕು ನೀವು? ಈಗ ಬಾಯ್ಸ್ ಯಾರ್ಯಾರೋ ಬೇರೆಯವರೆಲ್ಲ ಇರ್ತಾರೆ, ಓಕೆನಾ? ಅವರೆಲ್ಲ ಬ್ಯಾಡ್ ಟಚ್ ಮಾಡಿದಾಗ ಏನ್ ಹೇಳ್ಬೇಕು? ಜೊತೆಲಿ ಯಾರು ಬಂದಿರ್ತಾರೆ, ಅಪ್ಪ ಅಮ್ಮ ಯಾರಾದ್ರೂ ಬಂದಿರ್ತಾರಲ್ವಾ, ಅವ್ರಿಗೆ ಅವ್ರು ನನ್ನ ಬ್ಯಾಡ್ ಟಚ್ ಮಾಡ್ತಿದ್ದಾರೆ, ನೀವು ನನ್ನ ಅವ್ರಿಗೆ ಹೇಳ್ಬೇಕು. ನೀವು ಪೇರೆಂಟ್ಸಿಗೆ ಹಲೋ ಹೇಳ್ತೀರಾ? ಪೇರೆಂಟ್ಸಿಗೆ ಟೆಂಪಲ್ಗೆ ಹೋಗ್ತೀರಾ, ಬಸ್ ಸ್ಟ್ಯಾಂಡಿಗೆ ಹೋಗ್ತೀರಾ, ಬಸ್ಸಲ್ಲಿ ರಶ್ ಇರುತ್ತೆ, ಟೆಂಪಲ್ ಅಲ್ಲಿ ರಶ್ ಇರುತ್ತೆ. ಮತ್ತೆ ಈಗ ಮಾಲ್ಗಳಿಗೆ ಹೋಗ್ತೀರಾ ಅಲ್ವಾ? ಮಾಲಲ್ಲಿ ಎಲ್ಲಾದ್ರೂ ಯಾರಾದ್ರೂ ಸಿಕ್ಕಿ ಏನಕ್ಕಂದ ನಿನ್ನ ಹೆಸರು ಅಂತ ಕೇಳಿದಾಗ ಗುಡ್ ಟಚ್, ಸುಮ್ಮನೆ ಇರ್ಬೇಕು. ಅಥವಾ ಅವ್ರು ಏನಾದ್ರು ಬ್ಯಾಡ್ ಟಚ್ ಮಾಡಿದಾಗ ಏನ್ ಮಾಡ್ಬೇಕು? ಪೇರೆಂಟ್ಸಿಗೆ ಇನ್ಫಾರ್ಮ್ ಮಾಡ್ಬೇಕು, ಓಕೆನಾ? ಹಲೋ ನೆಕ್ಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಏನ್ ಗೊತ್ತಾ, ಬ್ರಷ್ ಎಲ್ಲ ನೀವೇ ಮಾಡ್ತೀರಾ? ಬ್ರಷ್ ಎಲ್ಲ ನೀವೇ ಮಾಡ್ಕೋಬೇಕು. ಮತ್ತೆ ವಾಶ್ರೂಮ್ ಹೋಗಿ ನೀವೇ ವಾಶ್ ಮಾಡ್ಕೋಬೇಕು, ಮುಖ ಎಲ್ಲ ತೊಳ್ಕೋಬೇಕು, ಓಕೆನಾ? ಬ್ರಷ್ ಮಾಡ್ಕೊಂಡು ಮೌತ್ ವಾಶ್ ಮಾಡ್ಕೊಂಡು ಮುಖ ವಾಶ್ ಮಾಡ್ಕೊಂಡು ಈಗ ಎಲ್ಲ ನೀವೇ ಮಾಡ್ಕೊಂಡ್ ಬರ್ಬೇಕು. ಈಗೆಲ್ಲ ದೊಡ್ಡವರಾಗ್ತಿದ್ದೀರಾ ಅಲ್ವಾ? ಈಗೇನೋ ಪಾಯಿಂಟ್ 1 ಅವರಿಗೆ ಚಿಕ್ಕ ಮಕ್ಳು ಅಪ್ಪ ಅಥವಾ ಅಮ್ಮ ಸ್ನಾನ ಮಾಡಿಸ್ತಾರೆ, ಅವರಿಗೆಲ್ಲ ರೆಡಿ ಮಾಡ್ಕೊಡ್ತಾರೆ ಅಲ್ವಾ? ಅಜ್ಜಿ ಕೈಲೇ ಸ್ನಾನ ಮಾಡಿಸ್ಕೊಳ್ಳಿ, ಆಯ್ತಾ? ಈಗ ಬೇರೆಯವ್ರ ಸ್ನಾನ ಮಾಡಿಸ್ಕೋಬಹುದು. ಈಗ ಮಾಂಟ್ 1 ಅವರು ತುಂಬಾ ಚಿಕ್ಕವರಲ್ವಾ, ಅವ್ರಿಗೆ ಮಾಂಟ್ 1 ಅವರಿಗೆ ಅಮ್ಮ ಸ್ನಾನ ಮಾಡಿಸ್ಕೊಡ್ತೀವಿ. ಈಗ ಮಾಂಟ್ 2 ಮಾಂಟ್ 3 ಎಲ್ಲ ದೊಡ್ಡವರಾಗ್ತಿದ್ದೀರಲ್ವಾ, ನೀವೇ ಮಾಡ್ಕೋಬೇಕು. ನಮ್ಮ ಪ್ರೈವೇಟ್ ಪಾರ್ಟ್ಸ್ ನ ಯಾರ ಕೈಲೂ ಟಚ್ ಮಾಡಿಸ್ಕೋಬಾರ್ದು, ಓಕೆನಾ? ನಿಮ್ ಪ್ರೈವೇಟ್ ಪಾರ್ಟ್ಸ್ ನ ನೀವೇನ್ ಮಾಡ್ಬೇಕು? ಸೇಫ್ ಆಗಿ ಇಟ್ಕೋಬೇಕು, ಮತ್ತೆ ಹೈಜೀನ್ ಆಗಿರ್ಬೇಕು. ಈಗ ಹ್ಯಾಂಡ್ ವಾಶ್ರೂಮ್ ಹೋಗ್ತೀರಾ, ವಾಶ್ರೂಮ್ ಹೋದಾಗ ಏನ್ ಮಾಡ್ಬೇಕು? ಹ್ಯಾಂಡ್ ವಾಶ್ ಮಾಡ್ಕೊ ಬರ್ಬೇಕು, ಕಾಲೆಲ್ಲ ನೀಟಾಗಿ ತೊಳ್ಕೊಂಡ್ ಬರ್ಬೇಕು, ಓಕೆನಾ? ಮಾಡ್ಕೊ ಬರ್ತೀರಾ? ಆಮೇಲೆ ಕೈ ಗಲೀಜಾಗಿದ್ದಾಗ ಏನ್ ಮಾಡ್ತೀರಾ? ಮುಖ ಎಲ್ಲ ಮುಟ್ಕೊಳ್ಳೋದು ಅದೆಲ್ಲ ಮಾಡಬಾರ್ದು, ಓಕೆನಾ? ಮಾಡ್ಕೊ ಬರ್ತೀರಾ? ಹ್ಯಾಂಡ್ ವಾಶ್ ಮಾಡಿ ಯೂಸ್ ಮಾಡ್ಬೇಕು. ಮತ್ತೆ ನಮ್ಮ ಪ್ರೈವೇಟ್ ಕಣ್ಣೆಲ್ಲ ಮುಚ್ಚೋದು, ಎಲ್ಲ ಮುಟ್ಕೊಳ್ಳೋದು, ನಮ್ಮ ಕೈ ಎಲ್ಲ ಗಲೀಜಾಗಿರುತ್ತಲ್ಲ, ಒಂದೊಂದ್ಸತಿ ಪೆನ್ಸಿಲ್ ಎಲ್ಲ ಮುಟ್ಟಿರ್ತೀರಾ, ಪೆನ್ಸಿಲ್ ಅಲ್ಲೆಲ್ಲ ಏನಿರುತ್ತೆ ಸ್ವಲ್ಪ ಅದೆಲ್ಲ ಸ್ವಲ್ಪ ಗಲೀಜಾಗಿರುತ್ತೆ ನಮ್ಮ ಕೈಯೆಲ್ಲ, ಹಾಗಾಗಿ ಕಣ್ಣು ಮುಟ್ಟೋದು ಇಲ್ಲೆಲ್ಲ ಮುಟ್ಕೊಳ್ಳೋದು ಎಲ್ಲ ಮುಟ್ಟೋದು ಮಾಡ್ಬಾರ್ದು. ನಿಮ್ ಫ್ರೆಂಡ್ಸ್ ಇರ್ತಾರಲ್ವಾ, ಫ್ರೆಂಡ್ಸಿಗೂ ಹಾಗೇನೆ ಬ್ಯಾಡ್ ಟಚ್ ಎಲ್ಲ ಮಾಡ್ಬಾರ್ದು, ಓಕೆನಾ? ಮತ್ತೆ ತಳ್ಳೋದು, ಯಾರಾದ್ರೂ ಸಿಕ್ಕಿದ್ರೆ ತಳ್ಳೋದು, ಅವರಿಗೆ ಬೈಯೋದು ಆ ತರ ಎಲ್ಲ ಮಾಡ್ಬಾರ್ದು, ಓಕೆನಾ? ಇಲ್ಲಿ ನೋಡಿ ಅವ್ರು ನಮ್ಮ ಅಪ್ಪ ಇವಾಗ ಸ್ಮಿತಮ್ಮ, ಸಾರಿ ಸಿಂಧು ಅಮ್ಮ, ನೇತ್ರಮ್ಮ, ಯೋಗಿತಮ್ಮ ಎಲ್ಲ ಗುಡ್ ಟಚ್ ಬ್ಯಾಡ್ ಟಚ್ ಎಲ್ಲ ಹೇಳ್ಕೊಟ್ರಲ್ವಾ? ನೀವು ಮನೇಲೂ ಅಷ್ಟೇನೆ ಪಪ್ಪ ಅಂತ ಹೇಳಿ ಹೋಗಿದ ತಕ್ಷಣ ಪಪ್ಪನ ಮೇಲೆ ಬಿದ್ದೋಗೋದು, ಅಂಕಲ್ ಮೇಲೆ ಬಿದ್ದೋಗೋದು ಆ ಎಲ್ಲ ಮಾಡಬಾರ್ದು ಕಂದ. ನೀವು ದೊಡ್ಡವ್ರಾಗ್ತಿದ್ದೀರಾ ಅಲ್ವಾ, ಡೇ ಬೈ ಡೇ ನೀವು ದೊಡ್ಡವ್ರಾಗ್ತಾ ಹೋಗ್ತೀರಾ, ಆಯ್ತಾ ಮುದ್ದು? ನೀವು ಅದೆಲ್ಲ ಮಾಡ್ಬಾರ್ದು. ಪಪ್ಪನ ಪ್ರೀತಿ ಮಾಡ್ಬೇಕು, ಪಪ್ಪ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅಣ್ಣ ಅಂದ್ರೂ ತುಂಬಾ ಪ್ರೀತಿ ಅಲ್ವಾ ನಮ್ಗೆ? ಇಬ್ರು ಅಷ್ಟೇ ಪ್ರೀತಿ ಮಾಡ್ಬೇಕು. ಆದ್ರೆ ಓಡೋಗಿ ಕೊಡೆ ಮೇಲೆ ಕುತ್ಕೊಬಿಡೋದು, ನೈಬರ್ಸ್ ಇರ್ತಾರಲ್ವಾ, ನಮ್ಮ ಪಕ್ಕದ ಮನೆ ಅಂಕಲ್ ಅಣ್ಣ ಎಲ್ಲ ಇರ್ತಾರಲ್ವಾ, ಅವ್ರ ಹತ್ರ ಹೋಗಿ ಕುತ್ಕೊಳ್ಳೋದು, ಅವ್ರ ತೊಡೆ ಮೇಲೆ ಕುತ್ಕೊಳ್ಳೋದು, ಅವ್ರ ಮೇಲೆ ಬಿದ್ಬಿಡೋದು, ಆತರ ಎಲ್ಲ ಮಾಡ್ಬಾರ್ದು ಮುದ್ದು. ನೀವು ದಿನ ದೊಡ್ಡವ್ರಾಗ್ತಿದ್ದೀರಾ ಅಲ್ವಾ? ನೀವಿನ್ನ ಪುಟಾಣಿ ಇದ್ದೀರಾ ಇಲ್ಲ ಅಲ್ವಾ ಕಂದ? ದೊಡ್ಡವ್ರಾಗ್ತಿದ್ದೀರಾ ಅಲ್ವಾ? ನೀವು ಪಪ್ಪನ ಪ್ರೀತಿ ಮಾಡ್ಬೇಕು, ಹಗ್ ಮಾಡ್ಬೇಕು, ಕಿಸಿ ಮಾಡ್ಬೇಕು, ಆದ್ರೆ ಅದು ಲಿಮಿಟ್ ಅಲ್ಲಿ ಇರ್ಬೇಕು ಕಂದ, ಗೊತ್ತಾಯ್ತಾ? ತುಂಬಾ ಜಾಸ್ತಿ ಮಾಡ್ಬಾರ್ದು, ಗೊತ್ತಾಯ್ತಾ? ಆತರ ಮಾಡಿದ್ರೆ ಅದು ಅನ್ಕಂಫರ್ಟಬಲ್ ಅಂತ ಅನ್ಸತ್ತೆ, ನೋಡಿದವ್ರಿಗೆ ಅದು ಚೆನ್ನಾಗಿ ಕಾಣಿಸಲ್ಲ, ಮತ್ತೆ ಅದು ನಿಮ್ಗೂ ಅನ್ಕಂಫರ್ಟ್ ಆಗಿರತ್ತೆ, ಗೊತ್ತಾಯ್ತಾ? ಆತರ ಮಾಡ್ಬಾರ್ದು ಮೊದಲು. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂತ ಅಂದ್ರೆ
ನೀವೆಲ್ಲಾದ್ರೂ ಟ್ರಾವೆಲ್ ಮಾಡ್ತಿರ್ತೀರಾ ಇವಾಗಂದ ಬಸ್ ಫುಲ್ ರಶ್ ಇರತ್ತೆ. ಅವಾಗ ಅಮ್ಮ ಏನ್ ಮಾಡ್ಬಿಡ್ತಾರೆ, ನಮ್ಗೆ ಕುತ್ಕೊಳಕ್ ಸೀಟ್ ಇರೋದಿಲ್ಲ ಅಲ್ವಾಕಂದ ಅವಾಗ ಅಮ್ಮ ಅಂಕಲ್ ಪಕ್ಕ ಕೂರಿಸ್ಬಿಟ್ಟಿರ್ತಾರೆ. ಅಂಕಲ್ ಪಕ್ಕನೋ ಅಣ್ಣನ ಪಕ್ಕನೋ ಕೂರ್ಸಿರ್ತಾರೆ ಕಂದ. ಅವಾಗ ಅವರು ನಿನ್ನ ಈ ತರ ಹಿಂಗ್ ಹಗ್ ಮಾಡಿ ಇಟ್ಕೊಂಡಿರ್ತಾರಲ್ವಾ, ಅವಾಗ ನಿಮ್ಗೆ ಅದು ಅನ್ಕಂಫರ್ಟಬಲ್ ಅಂತ ಅನ್ಸ್ತಾ ಇರತ್ತೆ, ಫೀಲ್ ಆಗತ್ತಲ್ವಾ. ಈಗ ಸುಮ್ನೆ ಹಿಂಗ್ ಇಟ್ಕೊಂಡು ಕುತ್ಕೊಳ್ಳೋದಕ್ಕೂ ಈ ತರ ಗಟ್ಟಿಯಾಗಿ ಇಟ್ಕೊಂಡು ಕುತ್ಕೊಳ್ಳೋದಕ್ಕೂ ಡಿಫ್ರೆನ್ಸ್ ಇರತ್ತೆ ಅಲ್ವಾ ಮುದ್ದು. ಆ ಡಿಫ್ರೆನ್ಸ್ ನಿಮ್ಗೆಲ್ಲ ಗೊತ್ತಾಗುತ್ತಲ್ವಾ. ಆ ತರ ನಿಮ್ಗೆ ಅನ್ಕಂಫರ್ಟಬಲ್ ಅನ್ಸಿದ್ರೆ, ಅನ್ಈಸಿ ಅನ್ಸಿದ್ರೆ ನೀವೇನ್ ಮಾಡ್ಬೇಕು, ಅಮ್ಮನಿಗೆ ಹೇಳ್ಬೇಕು, ಅಮ್ಮ ನಾನು ಇಲ್ಲಿ ಕುತ್ಕೊಳ್ಳಲ್ಲ ಅಮ್ಮ, ನನ್ನ ಕರ್ಕೊಳ್ಳಿ ಅಂತ ಹೇಳ್ಬೇಕು. ಹೆದರ್ಕೋಬಾರ್ದು, ಗೊತ್ತಾಯ್ತಾ ಮುದ್ದು. ದೇವಸ್ಥಾನದಲ್ಲೇ ಆಗ್ಲಿ ಎಲ್ಲೇ ಆಗ್ಲಿ ಕಂದ, ಬಸ್ಸಲ್ಲಾಗ್ಲಿ ನೀವ್ ಆ ತರ ನಿಮ್ಗೆ ಅನ್ಕಂಫರ್ಟಬಲ್ ಫೀಲ್ ಯಾವಾಗ ಆಗತ್ತೆ ಅವಾಗ ನೀವು ತಕ್ಷಣ ನಿಮ್ ಪೇರೆಂಟ್ಗೆ ಹೇಳ್ಬೇಕು, ಗೊತ್ತಾಯ್ತಾ. ಅಲ್ಲ ಅಮ್ಮ ಇಲ್ಲ ಅಂದ್ರೆ ಅಪ್ಪ ಇರ್ತಾರೆ ಅನ್ಸ್ತಿದೆ, ನಾನು ಆ ಕಡೆ ಬರ್ತೀನಿ ಅಂತ ಹೇಳಿ ನೀವು ತಕ್ಷಣ ಎದ್ದೋಗಿ ಕಂದ. ಯಾವುದೇ ರೀತಿಯಾದಂತಹ ಹೆಸಿಟೇಷನ್ ಬೇಡ, ಮುಜುಗರ ಪಟ್ಕೋಬಾರ್ದು, ಗೊತ್ತಾಯ್ತಾ. ಅಂಕಲ್ ಏನಾದ್ರು ಅನ್ಕೋತಾರೇನೋ, ಅಣ್ಣ ಏನಾದ್ರು ಅನ್ಕೋತಾರೇನೋ ಆ ಥರ ಅನ್ಕೋಬಾರ್ದು ಮುದ್ದು, ಗೊತ್ತಾಯ್ತಾ. ನಿಮ್ಗೆ ಯಾವಾಗ ಅನ್ಕಂಫರ್ಟಬಲ್ ಅನ್ಸುತ್ತೆ ಗರ್ಲ್ಸ್ ಅವಾಗ ನೀವು ತಕ್ಷಣ ಅಲ್ಲಿಂದ ಎದ್ದೋಗ್ಬೇಕು ಮುದ್ದು. ಮತ್ತೆ ನಾವು ಯಾರಿಗೂ ಕಂದ ಬ್ಯಾಡ್ ವರ್ಡ್ಸ್ ನ ಯೂಸ್ ಮಾಡಬಾರ್ದು, ಗೊತ್ತಾಯ್ತಾ. ಮಾತಾಡೋದು, ಬೇರೆಯವ್ರಿಗೆ ಹರ್ಟ್ ಮಾಡೋದು, ಹೊಡಿಯೋದು ಈ ತರ ಎಲ್ಲ ನಾವು ಮಾಡಬಾರ್ದು, ಗೊತ್ತಾಯ್ತಾ. ಮತ್ತೆ ಯಾರಾದ್ರೂ ಬೇರೆಯವರು ಬ್ಯಾಡ್ ವರ್ಡ್ಸ್ ಮಾತಾಡ್ತಿದ್ದಾರೆ ಅಂದ್ರೆ ನೀವೇನ್ ಮಾಡ್ಬೇಕು, ಅದನ್ನ ರಿಪೀಟ್ ಮಾಡ್ತಾರಾ. ಅವ್ರು ಯಾವ ಬ್ಯಾಡ್ ವರ್ಡ್ ಮಾತಾಡೋರು ಅದನ್ನ ನೀವು ರಿಪೀಟ್ ಮಾಡ್ತೀರಾ ಮುದ್ದು, ಮಾಡ್ಬಾರ್ದು. ಅವಾಗ ನೀವೇನ್ ಹೇಳ್ಬೇಕು, ಸ್ಮಿತಮ್ಮ ಇರ್ತಾರೆ ಅಥವಾ ಈ ಸ್ಕೂಲಲ್ಲಿ ಯಾವ ಅಮ್ಮ ಇರ್ತಾರಲ್ವಾ ಅವ್ರಿಗೆ ಇನ್ಫಾರ್ಮ್ ಮಾಡ್ಬೇಕು ಬ್ಯಾಡ್ ವರ್ಡ್ಸ್ ಮಾತಾಡ್ತಿದ್ದಾರೆ ಅಂತ. ಮತ್ತೆ ಮನೇಲಾದ್ರೂ ಕೂಡ ಅಮ್ಮನಿಗೆ ಇನ್ಫಾರ್ಮ್ ಮಾಡ್ಬೇಕು, ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಿದ್ದಾರೆ, ಬ್ಯಾಡ್ ಥಿಂಗ್ ಮಾಡ್ತಿದ್ದಾರೆ ಅಂತ ನೀವು ಇನ್ಫಾರ್ಮ್ ಮಾಡ್ಬೇಕು, ಗೊತ್ತಾಯ್ತಾ ಮುದ್ದು. ಆದ್ರೆ ನೀವು ಆ ಬ್ಯಾಡ್ ವರ್ಡ್ಸ್ ನ ನೀವು ರಿಪೀಟ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ನಿಮ್ ಫ್ರೆಂಡ್ ಬ್ಯಾಡ್ ವರ್ಡ್ ಮಾತಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ, ಅವಾಗ ನೀವು ಅವ್ರಿಗೆ ಹೇಳ್ಬೇಕು ಈ ತರ ಬ್ಯಾಡ್ ವರ್ಡ್ಸ್ ಎಲ್ಲ ಮಾತಾಡಬಾರ್ದು ಅಂತ ಹೇಳ್ಕೊಡ್ಬೇಕು. ಮತ್ತೆ ನೀವು ಆ ತರ ವರ್ಡ್ಸ್ ಮಾತಾಡಿದಾಗ ನೀವು ಕಿವಿ ಮುಚ್ಕೋಬೇಕು, ಕೆಟ್ಟದನ್ನ ಕೇಳಿಸ್ಕೋಬಾರ್ದಲ್ವಾ ಕಂದ. ಕೆಟ್ಟದನ್ನ ಕೇಳಿಸ್ಕೊಳ್ಳಬಾರ್ದು, ಕೆಟ್ಟದನ್ನ ಮಾತಾಡ್ಲೂಬಾರ್ದು, ಕೆಟ್ಟದನ್ನ ನೋಡ್ಲೂಬಾರ್ದು, ಅದನ್ನ ನಾವು ಮಾಡ್ಲೂಬಾರ್ದು, ಗೊತ್ತಾಯ್ತಾ ಕಂದ. ಈ ತರದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೇಕು. ದೇವ್ರೆ ನಾನು ಒಬ್ರು ಸ್ಮಿತಮ್ಮ ಮಾತ್ರ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊತೀವಾ, ಸ್ಮಿತಮ್ಮ ಮಾತ್ರ ಒಳ್ಳೆ ಬುದ್ಧಿ ಕೊಡ್ಲಿ ಅಂತೀವಾ. ನೋ, ಎಲ್ಲರಿಗೂ ನಮ್ಮ ಫ್ರೆಂಡ್ಸ್ಗೆ ನಮ್ಮ ಫ್ಯಾಮಿಲಿಗೆ ಎಲ್ರಿಗೂ ಒಳ್ಳೇದಾಗ್ಲಪ್ಪ ಅಂತ ನಾವು ಕೇಳ್ಕೊಬೇಕು, ಗೊತ್ತಾಯ್ತಾ ಮುದ್ದು. ನೀವು ಒಬ್ರೆ ಎಲ್ಲ ಫುಲ್ ತಿಂದ್ಬಿಡ್ತೀರಾ ಮುದ್ದು, ಅದನ್ನ ಶೇರ್ ಮಾಡ್ಕೋಬೇಕು, ಗೊತ್ತಾಯ್ತಾ. ಮತ್ತೆ ನೀವು ಏನಾದ್ರೂ ಈ ತರ ಹೇಳ್ತಿದ್ರೆ ಅದನ್ನ ನೀವೇನ್ ಮಾಡ್ಬೇಕು, ನಿಮ್ ಫ್ಯಾಮಿಲಿ ಅವರಾಗಿರ್ಬೋದು, ನಿಮ್ ಟೀಚರ್ ಜೊತೆ ಆಗ್ಲಿ ಅದನ್ನ ನೀವು ತಕ್ಷಣ ಶೇರ್ ಮಾಡ್ಕೋಬೇಕು, ಗೊತ್ತಾಯ್ತಾ. ಈಗ ಪಕ್ಕದ ಮನೆ ಅಂಕಲ್ ಹಿಂಗ್ ಆತರ ಏನಾದ್ರು ಮಾಡ್ತಿದ್ದಾರೆ ಅನ್ಕೊಳ್ಳಿ, ಅಥವಾ ಅಣ್ಣ ಯಾರಾದ್ರೂ ಆತರ ಮಾಡ್ತಿದ್ದಾರೆ, ಅಥವಾ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಆತರ ಮಾಡ್ತಿದ್ದಾರೆ, ನೀವೇನ್ ಮಾಡ್ಬೇಕು, ಆಗ್ಲಿ ನಿಮ್ಮ ಟೀಚರ್ಸ್ ಹತ್ರ ಆಗ್ಲಿ ನೀವು ತಕ್ಷಣ ಅದನ್ನ ಶೇರ್ ಮಾಡ್ಕೋಬೇಕು. ಅದ್ರಲ್ಲಿ ಯಾವುದೇ ರೀತಿಯಾದಂತ ಹೆಸಿಟೇಷನ್, ಮುಜುಗರ ಬೇಡ, ಮತ್ತೆ ಭಯ ಪಡ್ಕೋಬಾರ್ದು. ಹೇಳ್ಕೊಡ್ತೀನಿ, ನಿಮ್ಗೆ ಹೊಡೆದು ಬಿಡ್ತೀನಿ, ಈ ತರ ಏನಾದ್ರೂ ಹೇಳ್ಬಿಟ್ಟಿರ್ತಾರೆ ಅಂತ ಅನ್ಕೊಳ್ಳಿ, ನೀವ್ ಹೆದರ್ತಾರಲ್ವಾ ಕಂದ, ಅವ್ರಿಗೆ ಹೇಳ್ಬೇಕು ಏನೇ ವಿಷಯ ಆದ್ರೂ ಅದನ್ನ ಪಾಸಿಟಿವ್ ಆಗ್ಲಿ, ಒಳ್ಳೇದಾಗ್ಲಿ ಅಥವಾ ಕೆಟ್ಟದಾಗ್ಲಿ ನೀವೇನ್ ಮಾಡ್ಬೇಕು, ಅದನ್ನ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮತ್ತೆ ನಿಮ್ ಟೀಚರ್ ಜೊತೆ ಅದನ್ನ ಶೇರ್ ಮಾಡ್ಕೋಬೇಕು, ಗೊತ್ತಾಯ್ತಾ ಮುದ್ದು. ಸ್ಕೂಲಲ್ಲಿ ಏನೇ ನಾವು ಮಾಡಿದ್ರು ಮನೇಲಿ ಹೋಗಿ ಹೇಳ್ತೀರಲ್ವಾ, ಯೋಗಿತಮ್ಮ ಹಿಂಗ್ ಮಾಡಿದ್ರು ಎಲ್ಲ ಅಮ್ಮಂದಿರು ಹೇಳಿದಾರಲ್ವಾ, ಆ ಬ್ಯಾಡ್ ಟಚ್ ಬಗ್ಗೆ ಹೇಳಿದಾರೆ, ಗುಡ್ ಟಚ್ ಬಗ್ಗೆ ಹೇಳಿದಾರಲ್ವಾ. ಈಗ ನಮ್ಮನ್ನ ನಾವೇ ಪ್ರೊಟೆಕ್ಟ್ ಮಾಡ್ಕೋಬೇಕಲ್ವಾ. ಯಾರಾದ್ರೂ ಇಲ್ಲಿ ನಾನಿದ್ದೆ ಇದ್ದೀನಿ ಅಂತಂದ್ರೆ, ನನ್ಗೆ ಯಾರಾದ್ರೂ ಬ್ಯಾಡ್ ಟಚ್ ಮಾಡ್ತಾ ಇದಾರೆ ಅಂತಂದ್ರೆ ಇಲ್ಲಿ ಯಾರು ಇರಲ್ಲ, ನಾನು ಒಬ್ಬಳೇ ಇರ್ತೀನಿ. ಅವಾಗ ನಾನೇನ್ ಮಾಡ್ಬೇಕು, ಎದುರ್ಕೋಬಾರ್ದಲ್ವಾ, ನನ್ನನ್ನ ನಾನೇ ಸೇವ್ ಮಾಡ್ಕೋಬೇಕು ಅಲ್ವಾ. ಅವಾಗ ಏನ್ ಮಾಡ್ಬೇಕು, ಬ್ಯಾಡ್ ಟಚ್ ಮಾಡಿದಾಗ ಅವರಿಗೆಲ್ಲ ತಳ್ಬಿಟ್ಟು ನಮ್ಮನ್ನ ನಾವೇ ಸೇವ್ ಮಾಡ್ಕೋಬೇಕು, ಹೆದರ್ಕೋಬಾರ್ದು ಅಲ್ವಾ. ಈಗ ಸಿಂಧುಮ್ಮ ಹೇಳಿದ್ದಾರೆ, ಯೋಗಿತಮ್ಮ ಹೇಳಿದ್ದಾರೆ, ನೇತ್ರಮ್ಮ ಹೇಳಿದ್ದಾರೆ, ಎಲ್ಲಾ ಮಂದಿರು ಹೇಳಿದ್ದಾರೆ, ಗುಡ್ ಟಚ್ ಬಗ್ಗೆ ಹೇಳಿದ್ದಾರೆ, ಬ್ಯಾಡ್ ಟಚ್ ಬಗ್ಗೆ ಹೇಳಿದ್ದಾರೆ. ಅವಾಗ ನಮ್ಮನ್ನ ನಾವೇ ಪ್ರೊಟೆಕ್ಟ್ ಮಾಡ್ಕೋಬೇಕು. ಗರ್ಲ್ಸ್ ಆಗ್ಲಿ ಬಾಯ್ಸ್ ಆಗ್ಲಿ ಯಾರೇ ಆದ್ರೂ ಹೆದರ್ಕೋಬಾರ್ದು ಅಲ್ವಾ. ಅವಾಗ ನಮ್ಮನ್ನ ನಾವೇ ಸೇವ್ ಮಾಡ್ಕೊಂಡಾಗ ನಮ್ಗೆ ಖುಷಿ ಆಗುತ್ತಲ್ವಾ. ಎದುರ್ಕೊಂಡ್ರೆ ಇನ್ನೂ ಎದುರಿಸ್ತಾರೆ, ನಾನು ಇವಾಗ ಎದುರ್ಕೊಂಡು ನಿಂತ್ಕೊಂಡ್ರೆ ಇನ್ನೂ ಕೂಡ ಎದುರಿಸ್ತಾರಲ್ವಾ. ಅವಾಗ ನಾವು ಏನ್ ಮಾಡ್ಬೇಕು, ಹೆದರ್ಕೋಬಾರ್ದು, ಧೈರ್ಯದಿಂದ ನಾವೇನ್ ಮಾಡ್ಬೇಕು, ಎದುರಿಸ್ಬೇಕಲ್ವಾ.
ಹೆದರ್ಕೋತೀರಾ ನೀವು? ಯಾರಾದ್ರೂ ಬ್ಯಾಡ್ ಟಚ್ ಮಾಡಿದ್ರೆ ಹೆದರ್ಕೋತೀರಾ? ಹೆದರ್ಕೋಬಾರ್ದು. ಯಾರೇ ಆಗ್ಲಿ ಪರಿಚಯ ಇಲ್ದೇನೆ ಇದ್ದವ್ರು ಚಾಕ್ಲೇಟ್ ಕೊಟ್ರು ಕೂಡ ತಗೋಬಾರ್ದು. ಏನ್ ಕೊಟ್ರು ಕೂಡ ತಗೋಬಾರ್ದು ಅಲ್ವಾ? ಏನ್ ಥಿಂಗ್ಸ್ ಕೊಟ್ರು ಕೂಡ ತಗೋಬಾರ್ದು. ಗರ್ಲ್ಸ್ ಅಂಡ್ ಬಾಯ್ಸ್ ಇಬ್ರು ಸ್ಟ್ರಾಂಗ್ ಆಗಿರ್ತಾರೆ. ಸ್ಟ್ರಾಂಗ್ ಆಗಿರ್ಬೇಕು. ಗರ್ಲ್ಸ್ ಫಸ್ಟ್ ಗರ್ಲ್ಸ್ ಏನಾಗಿರ್ಬೇಕು? ಸ್ಟ್ರಾಂಗ್ ಆಗಿರ್ಬೇಕು ಅಲ್ವಾ? ನಾವು ಸ್ಟ್ರಾಂಗ್ ಆಗಿದ್ರೆ ನಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ ಅಲ್ವಾ? ವಿನಾಯಕ ಬ್ಯಾಡ್ ಟಚ್ ಗುಡ್ ಟಚ್ ಬ್ಯಾಡ್ ಟಚ್ ಬಾಯ್ಸ್ ನಿಮ್ಮನ್ನ ಕೂಡ ನೀವೇ ಪ್ರೊಟೆಕ್ಟ್ ಮಾಡ್ಕೋಬೇಕು. ಎಲ್ಲೇ ಹೋದ್ರು ನಿಮಗೂ ಅಷ್ಟೇ ಬಾಯ್ಸ್ ನಿಮ್ಗೆ ಸೇಫ್ಟಿ ಜಾಗ ಇದೆ ಇಷ್ಟೇ. ಇಲ್ಲಿ ಟಚ್ ಮಾಡೋದು ಹೀಗೆ ಮಾಡೋದು ಅಷ್ಟೇ. ಬಾಯ್ಸ್ಗೆ ಇಲ್ಲೆಲ್ಲ ಟಚ್ ಮಾಡಿ ಹೀಗೆಲ್ಲ ಮಾಡಿದ್ರೆ ಅದು ಬ್ಯಾಡ್ ಟಚ್ ಆಗುತ್ತೆ. ಅರ್ಥ ಆಯ್ತಾ? ಈ ಥರ ಎಲ್ಲ ಮಾಡಿದಾಗ ನೀವು ಅಬ್ಯೂಸ್ ಮಾಡ್ಬೇಕು. ಆ ಥರ ಎಲ್ಲ ಮಾಡಬಾರ್ದು. ತಳ್ಬೇಕು ತಳ್ಬಿಡ್ಬೇಕು. ಆ ಥರ ಎಲ್ಲ ಮಾಡಬಾರ್ದು. ಯಾಕೆ ಆ ಥರ ಎಲ್ಲ ಮಾಡ್ತೀರಾ? ಯೋಗಿತಮ್ಮ ತಳ್ಳಿ ನನ್ನ ತಳ್ಳಿ ಹಾಗೆಲ್ಲ ಮುಟ್ಬಾರ್ದು ಅನ್ನಿ. ನನ್ನ ತಳ್ಬಿಡಿ ಈಗ. ಮುಟ್ಬೇಡಿ ಯೋಗಿತಮ್ಮ. ನೆಕ್ಸ್ಟ್ ಯಾರು ಕೈ ಕಿತ್ತಾಕಿ ಮತ್ತು ಹಿಂಗಿಲ್ಲಿ ಕೈ ಕಿತ್ತಾಕಿ ಅದು ಮುಟ್ಟದಾಗ ನೋಡಿ ತಳ್ಳದ್ರಲ್ವಾ? ಕೈ ಕಿತ್ತಾಕಿ ಅಂತ ಹೇಳಿ ತಳ್ಳಿದ ನೋಡಿದ್ರಾ? ಆ ತರ ಮಾಡ್ಬೇಕು ಬಾಯ್ಸ್ ಕೂಡ. ಓಕೆನಾ? ನಿಮ್ ಸೇಫ್ಟಿ ನೀವು ನೋಡ್ಕೊಬೇಕು. ಈ ತರ ಎಲ್ಲ ಬ್ಯಾಡ್ ಟಚ್ ಎಲ್ಲ ಇನ್ನೆಲ್ಲ ಮಾಡಿಸ್ಕೊಳಕ್ ಹೋಗ್ಬಾರ್ದು. ಬರೀ ಇಷ್ಟೇ ಮಾತ್ರ. ಓಕೆನಾ? ದಿಸ್ ಇಸ್ ಗುಡ್ ಟಚ್. ದಿಸ್ ಇಸ್ ಬ್ಯಾಡ್ ಟಚ್. ಓಕೆ?